ನನ್ನಂತ ತಂಗಿ ಪಡೆಯಕ್ಕೆ ಎಲ್ಲಾರು ತುಂಬಾ ಪುಣ್ಯ ಮಾಡಿರ್ಬೇಕು ಗಾಯ್ಸ್. ಅನ್ನ ಎಲ್ಲ ಚಲ್ಬಿಟ್ಟು ಬಿಸಿನ ಚಲ್ಕೊಂಡ್ರೆ ನಮ್ಮ ಮಮ್ಮಿ ಹತ್ರ ಬೈಸ್ಕೊಂತೀನಿ. ನೀನೇ ಮಾಡ್ದ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ತೇಜ ಅಂಡ್ ದೀಕ್ಷಾ. ಆಕ್ಚುಲಿ ಇವತ್ತು ನಮ್ಮ ಅಕ್ಕ ಇಲ್ಲ, ಅದಕ್ಕೆ ನಮ್ಮ ಅಕ್ಕ ಇಲ್ದಿರ ಮನೇಲಿ ನಾನು ಒಬ್ಳೇ ಇದ್ದೀನಿ. ಮನೇಲಿ ಒಬ್ಳೇ ಇದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಲ್ಲ, ಇವಾಗ ಒಬ್ಳೇ ಮಾತಾಡ್ತಿರೋದು ನಂಗೆ ಒಂಥರ ಅದೇನೋ ಫೀಲಿಂಗ್ ಅನಿಸ್ತಾ ಇದೆ. ಬಟ್ ಆಲ್ಸೋ ಮಾಡ್ತೀನಿ. ಏನ್ ವಿಡಿಯೋ ಅಂದ್ರೆ, ನಮ್ಮ ಅಕ್ಕ ಎಲ್ಲಿ ಹೋಗಿದ್ದಲ್ಲ, ನಾ ಎಕ್ಸಾಮ್ ಬರೆಯಕ್ ಹೋಗಿದ್ದಾಳೆ. ಸೊ ಎಕ್ಸಾಮ್ ಬರೆಯೋಗಲ್ಲ ಓದ್ಕೊಬೇಕಲ್ವಾ, ಓದ್ಕೊಬೇಕು ಅಂದ್ಬಿಟ್ಟು ನಮ್ಮ ಮಮ್ಮಿ ನಮ್ಮ ಅಕ್ಕಗೆ ಅಡುಗೆ ಮಾಡಕ್ ಬಿಡ್ತಿದ್ದೀರಾ, ಏನು ಮಾಡಕ್ ಫೋನ್ ನೋಡೋಕ್ಕೂ ಜಾಸ್ತಿ ಬಿಡ್ತಿದ್ದೀರಾ. ಅದಕ್ಕೆ ನಮ್ಮ ಅಕ್ಕಗೆ ಬಿರಿಯಾನಿ ತಿನ್ಬೇಕು ಅಂತ ತುಂಬಾ ದಿನದಿಂದ ಅನ್ಸಿತ್ತು. ಬಿರಿಯಾನಿ ಇನ್ ದ ಸೆನ್ಸ್ ನಾನ್ ವೆಜ್ ಬಿರಿಯಾನಿ ಅಲ್ಲ, ಆಲೂಗಡ್ಡೆ ಹಾಕಿ ನಾವು ಯಾವಾಗಲೂ ಮಾಡ್ತೀವಲ್ಲ ಆ ಥರ ಬಿರಿಯಾನಿ ಮಾಡ್ತಿದ್ದೀನಿ. ನಾನು ಮಾಡ್ತಿರೋದು ಬಿಕಾಸ್ ಅಕ್ಕಗೆ ಎಷ್ಟೊಂದು ದಿನದಿಂದ ಮಾಡಕ್ಕೆ ತಿನ್ನಬೇಕು ಅಂತ ಅನಿಸ್ತಿತ್ತಂತೆ, ಅದೇ ಮಾಡಕ್ ಆಗ್ತಿದ್ದೀರಾ ಎಕ್ಸಾಮ್ ಇತ್ತು ಅಂದ್ಬಿಟ್ಟು. ಸೊ ನಮ್ಮ ಅಕ್ಕಗೆ ಗೊತ್ತಿಲ್ಲ ದಟ್ ನಾನು ಇವತ್ತು ಮಾಡ್ತಿದ್ದೀನಿ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ. ಏನಾದ್ರು ಮಾತಾಡ್ತಿದ್ದೀನಿ ಗಾಯ್ಸ್, ಏನು ಮಾತಾಡ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ಓಕೆ, ಸೊ ಗಾಯ್ಸ್ ಜಾಸ್ತಿ ಮಾತಾಡೋದು ಬೇಡ. ನಾನು ಇವತ್ತು ಬಿರಿಯಾನಿ ಮಾಡ್ತಿದ್ದೀನಿ. ನಮ್ಮ ಅಕ್ಕಗೆ ಅದು ಗೊತ್ತಿಲ್ಲ, ಇಟ್ಸ್ ಅ ಸರ್ಪ್ರೈಸ್ ಅಷ್ಟೇ ಗಾಯ್ಸ್, ಅಷ್ಟೇ ಹೇಳಕ್ಕಾಗೋದು. Come on, let's get started. ಇಲ್ಲಿ ನಾನು ಫ್ಲಾಶ್ ಇಟ್ಕೊಂಡು ಮಾಡ್ತಿದ್ದೀನಿ ಬಿಕಾಸ್ ಲೈಟ್ ಅಲ್ಲಿರೋದು. ಓಕೆ, ಅಲ್ಲಿ ಇಟ್ಕೊಂಡು ಅಲ್ಲಿ ಸ್ಟ್ಯಾಂಡ್ ತರ ಏನೂ ಇಲ್ಲ ವಿಡಿಯೋ ಮಾಡಕ್ಕೆ. ಅಂದ್ರೆ ಇಲ್ಲಿ ಇಟ್ಕೊಂಡು ಹಿಂಗೆ ಮಾಡಬೇಕು. ಅಂಡ್ ಎಷ್ಟೋ ನಾಚಿಕೆ ಒಂದು ಲೈಟು ಇಲ್ಲೊಂದು ಲೈಟ್ ಹಾಕೊಂಡು ಮಾಡ್ತಿದ್ದೀನಿ ನಾನು. ಸೊ ಬನ್ನಿ ಮಾಡೋಣ. ನಿಮಗೆ ಗೊತ್ತಿರಬಹುದು ಅನ್ಸುತ್ತೆ ನಾವು ಯಾವಾಗಲೂ ಹೇಗೆ ಬಿರಿಯಾನಿ ಇಲ್ಲ ವೆಜ್ ಪಲಾವ್ ಮಾಡ್ತೀವಿ ಅಂತ. ಆದ್ರೇನು ಮತ್ತೆ ಮಾಡ್ತೀನಿ, ನಾನು ಮಾಡ್ತಿರೋದಲ್ವಾ. ಸೊ ಅದಕ್ಕೆ ನಾನು ಏನೇನೋ ಮಾಡಿ ಏನೋ ಆಗೋಗುತ್ತೆ. ನನಗೆ ನಿಜ ಗೊತ್ತಿಲ್ಲ ಅದು ಹೆಂಗೆ ಬರುತ್ತೆ ಅಂತ, ಬಿಕಾಸ್ ನಾನು ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು. ಅದು ಕೂಡ ಫಸ್ಟ್ ಟೈಮ್ ಇನ್ ದ ಸೆನ್ಸ್ ಒಂಚೂರು ಹೆಲ್ಪ್ ಮಾಡ್ತಿದ್ದೆ ನಮ್ಮ ಅಕ್ಕಗೆ. ಆದ್ರೆ ನನಗೆ ನಾನೊಬ್ಳೆ ಯಾರ ಹೆಲ್ಪ್ ತಗೊಂಡಿಲ್ದಿರ ಮಾಡ್ತಿರೋದು ಫಸ್ಟ್ ಟೈಮ್ ಅನ್ನೋ ತರ. ಸೊ ಬನ್ನಿ ಹೇಗಾಗುತ್ತೆ ಅಂತ ನೋಡೋಣ, ಆಮೇಲೆ ಏನೇನು ಎಡವಟ್ ಆಗುತ್ತೆ ಅಂತ ನೋಡೋಣ. ಪಕ್ಕ ಏನಾದ್ರು ಒಂದು ಹಾಗೆ ಆಗುತ್ತೆ. ಫುಲ್ ಟೆನ್ಷನ್ ಆಗ್ಬಿಡುತ್ತೆ. ನಾನು ಏನೇ ಸಿಂಪಲ್ ಆಗಿರೋ ಅಡುಗೆ ಮಾಡಿದ್ರೇನು ತುಂಬಾ ಟೆನ್ಷನ್ ತಗೊಂಡ್ ಮಾಡ್ತೀನಿ, ಬಿಕಾಸ್ ಏನೋ ಆಗ್ಬಿಡುತ್ತೆ. ಒಂದೊಂದ್ಸಲ ಮಾಡಕ್ ಹೋಗ್ಬಿಟ್ಟು ಲೈಕ್ ಬ್ರೆಡ್ ಟೋಸ್ಟ್ ಮಾಡಕ್ಕೂ ಎಷ್ಟು ಕಷ್ಟ ಆಗುತ್ತೆ. ಒಂದೊಂದ್ಸಲ ಚೀದೋಗ್ಬಿಡುತ್ತೆ, ಹಾಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಒಂಥರ ಅದ್ರ ಬ್ರೆಡ್ ಟೋಸ್ಟ್ ಎಲ್ಲ ಬಿಡಿ, ಇವಾಗ ಬಿರಿಯಾನಿ ಮಾಡ್ಬೇಕು. ಇನ್ ದ ಸೆನ್ಸ್ ವೆಜ್ ಪಲಾವ್. ಆವಾಗಿಂದ ಹೇಳ್ತಿದ್ರಿ ವೆಜ್ ಪಲಾವ್ ತರ. ನನಗೆ ಗೊತ್ತು ತುಂಬಾ ಕಷ್ಟ ಇರುತ್ತೆ, ಬಿಕಾಸ್ ವಿಡಿಯೋನು ನಾನೇ ತೆಗಿಬೇಕು, ಮಾಡೋದು ನಾನೇ ಮಾಡ್ಬೇಕು, ಎಲ್ಲಾನು ನಾನೇ ಮಾಡ್ಬೇಕು, ಆಮೇಲೆ ಕಟ್ ಮಾಡೋದು ನಾನೇ ಮಾಡ್ಬೇಕು. ಸೊ ತುಂಬಾ ಕಷ್ಟ. ಅಂಡ್ ನಾನು ಟ್ರೈಪಾಡ್ ಹುಡುಕ್ತಿದ್ದೆ ಗಾಯ್ಸ್. ಇಷ್ಟ ದಿನ ನನ್ನ ಕಣ್ಣಿಗೆ ಕಾಣಿಸ್ತಾನೆ ಇತ್ತು, ಎಲ್ಲಿ ನೋಡಿದ್ರೂ ಟ್ರೈಪಾಡ್ ಕಾಣಿಸ್ತಾನೆ ಇತ್ತು. ಆದ್ರೆ ಇವಾಗ ಬೇಕು ಅಂದಾಗ ಕಾಣಿಸ್ತಾ ಇಲ್ಲ, ಎಲ್ಲೋ ಆಯ್ತೋ ಗೊತ್ತಿಲ್ಲ. ಇಷ್ಟ ದಿನ ಫುಲ್ ಮೊನ್ನೆ ತಾನೇ ಎಲ್ಲೋ ನೋಡಿದ್ದೆ, ನಾನು ನೋಡಿದ್ರೆ ಇವಾಗ ಕಾಣಿಸ್ತಾ ಇಲ್ಲ. ರೈಸ್ ಎಲ್ಲ ಸ್ಟ್ರೈನ್ ಮಾಡ್ಬೇಕು. ಓಕೆ, ನಾನ್ ಮಾಡ್ತಿರೋದಲ್ವ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಕಡಿಮೆ ಕ್ವಾಂಟಿಟಿ ಮಾಡ್ತಿರೋದು. 1.5 ಲೋಟ ಹಾಕು ಅಂತ ನಮ್ಮ ಮಮ್ಮಿ ಹೇಳಿದ್ರು. ಸೊ 1.5 ಲೋಟನೇ ಹಾಕೋಣ. ಜಾಸ್ತಿ ಹಾಕ್ಬಿಟ್ಟು ಅನ್ನ ಎಲ್ಲ ಚಲ್ಬಿಟ್ಟು ಬಿಸಿನ ಚಲ್ಕೊಂಡ್ರೆ ನಮ್ಮ ಮಮ್ಮಿ ಹತ್ರ ಬೈಸ್ಕೊಂತೀನಿ, ಹೊಡ್ಸ್ಕೊಂತೀನಿ ಅಂತಾನು ಅನ್ಸುತ್ತೆ. ಸೊ ಅದಕ್ಕೆ ಅಷ್ಟೊಂದೆಲ್ಲ ಇದು ಮಾಡೋದು ಬೇಡ ಅಂದ್ಬಿಟ್ಟು ಕಡಿಮೆ ಕ್ವಾಂಟಿಟಿ ಮಾಡ್ತಿದ್ದೀನಿ. ನನ್ನಂತ ತಂಗಿ ಪಡೆಯಕ್ಕೆ ಎಲ್ಲಾರು ತುಂಬಾ ಪುಣ್ಯ ಮಾಡಿರ್ಬೇಕು ಗಾಯ್ಸ್. ನಾನು ಎಷ್ಟು ಒಳ್ಳೆ ತಂಗಿ ಗೊತ್ತಾ. ಫ್ಲಾಶ್ ಬ್ಯಾಕ್. ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಮ ಅಕ್ಕಗೆ ಆಸೆ ಆಗ್ತಿದೆ ಅಂದ್ರೆ ನಾನು ಮಾಡ್ಕೊಡ್ತೀನಿ. ನಮ್ಮ ಅಕ್ಕ ಏನ್ ಕೇಳಿದ್ರೆ ನಾನು ಮಾಡ್ತೀನಿ ಗೊತ್ತಾ ಗಾಯ್ಸ್. ಎಲ್ಲರಿಗೂ ಆಶಿಸ್ತೀನಿ ಕರೆಕ್ಟ್ ಗಾಯ್ಸ್. ನಾನು ಐ ಹೋಪ್ ದಟ್ ಎಲ್ಲರಿಗೂ ನನ್ನ ತರ ತಂಗಿ ಸಿಕ್ತೆ ಅಂತ, ಬಿಕಾಸ್ ನಾನು ತುಂಬಾನೇ ಒಳ್ಳೆಯದು ಗೊತ್ತಾ. ನಾನು ಯಾವತ್ತೂ ನಮ್ಮ ಅಕ್ಕ ಕೊಡ್ತಿಲ್ಲ, ಬೈದಿಲ್ಲ, ಏನೂ ಮಾಡಿಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನಮ್ಮ ಅಕ್ಕ ಕೊಡ್ತಿಲ್ಲ, ಬೈದಿಲ್ಲ, ಏನೂ ಮಾಡಿಲ್ಲ. ನಾನು ಎಷ್ಟೊಂದು ದಿನದಿಂದ ನಮ್ಮ ಮಮ್ಮಿ ಕೇಳ್ತಿದ್ದೆ, ನಾನು ಮಾಡ್ತೀನಿ ಮಮ್ಮಿ, ಅಕ್ಕ ಕೇಳ್ತಿದ್ದಾಳೆ ಅಂತ ಅಲ್ಲ. ಆದ್ರೆ ನಮ್ಮ ಮಮ್ಮಿ ಬೇಡ ಅಂತ ಹೇಳ್ತಿದ್ರು. ಆ್ಯಂಡ್ ಇವತ್ತು ಬೆಳಗ್ಗೆ ಏನೋ ಮತ್ತೆ ಎದ್ದೆ ನಾನು ಹಿಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು, ಸರಿ ಮಾಡು ಅಂದ್ಬಿಟ್ಟು ಆಮೇಲೆ ಬಂದು ಹೇಳಿದ್ರು. ಸೊ ಅದಕ್ಕೆ ಮಾಡ್ತಿರೋದು. ಆ್ಯಂಡ್ ನಮ್ಮ ಮಮ್ಮಿ ಪಾರ್ಲರಲ್ಲಿದ್ದಾರೆ ಆ್ಯಕ್ಚುಲಿ. ಸೊ ನಾನೇ ಮಾಡಬೇಕಲ್ಲ. ಇವಾಗ ನಾನು ಈರುಳ್ಳಿ ಹಚ್ಕೊತಿದ್ದೀನಿ. ಆನಿಯನ್ ಈ ಥರ ಉದ್ದ ಆಗಿ ಹಚ್ಕೊಬೇಕು. ಈ ಥರ ಕಾಣಿಸ್ತಾ ಇದೆಯಾ ಫೋಕಸ್? ಈ ಥರ ಕಟ್ ಮಾಡ್ಕೊಬೇಕು. ಇದು ಆ್ಯಕ್ಚುಲಿ ಆನಿಯನ್ ಕಟ್ ಮಾಡೋದು ಕಾಣಿಸ್ತಿಲ್ಲ ಅನ್ಸುತ್ತಾ. ಎಸ್, ಇದೆಲ್ಲ ಪಾತ್ರೆ, ಎಕ್ಸ್ಕ್ಯೂಸ್ ಇಟ್ ಸಣ್ಣದಿದೆ. ಇದೆಲ್ಲ ಕಟ್ ಮಾಡ್ಬಿಟ್ಟು ಸಿಗ್ತೀನಿ. ಓಕೆ ಗಾಯ್ಸ್, ತುಂಬಾ ಕಷ್ಟ ಆಗ್ತಿದೆ ಗಾಯ್ಸ್. ಈ ಪಾತ್ರೆಯಲ್ಲಿ ನೀರು ತುಂಬಿಸ್ಕೊಬೇಕು, ಬಿಕಾಸ್ ಅನ್ನ ಬೇಯಿಸಕ್ಕೆ ಇಡ್ಬೇಕಲ್ಲ. ಸೊ ಈ ಪಾತ್ರೆಯಲ್ಲಿ ಈ ಲೈನ್ ಇದೆ ನೋಡಿ,
ಒಂದು ನಿಮಿಷ. ಈ ಲೈನ್ ಇದೆ ನೋಡಿ, ಈ ಲೈನ್ ತನಕ ನೀರು ತುಂಬಿಸ್ಬಿಟ್ಟು ಅಕ್ಕಿನ ತೊಳೆದಾದ್ಮೇಲೆ ಅಲ್ಲಿ ಹಾಕ್ಬಿಟ್ಟು ಬೇಯಿಸ್ಬೇಕು. ತರಿಸ್ತೀನಿ. ಇಲ್ಲಿ ನೀರು ತುಂಬಿಸಿದೀನಿ. ಒಂದು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನ ಸ್ವಲ್ಪ ಕುದಿಯೋ ತನಕ ಬಿಡ್ತಿದ್ದೀನಿ. ಆ್ಯಂಡ್ ಕುದಿಯೋಕೆ ಮುಂಚೆ ಎಲ್ಲ ಸ್ಪೈಸಸ್ ಲೈಕ್ ಲವಂಗ, ಮೊಗ್ಗು ಆ್ಯಂಡ್ ಸಿನಿಮನ್, ಪೆಪ್ಪರ್, ಲವಂಗ, ಏಲಕ್ಕಿ ಎಲ್ಲ ಹಾಕೊಂಬೇಡಿ ಇದಕ್ಕೆ. ಆ್ಯಂಡ್ ಅಷ್ಟೊತ್ತ ಎಲ್ಲ ಸ್ವಲ್ಪ ಉಪ್ಪು ಹಾಕೊಳ್ಳಿ. ನಾನು ಕೈಯಲ್ಲಿ ಹಾಕ್ತಿದ್ದೀನಿ ಆ್ಯಕ್ಚುಲಿ. ಎಷ್ಟೊಂದಷ್ಟು ಉಪ್ಪು ಹಾಕೊಳ್ಳಿ. ಅದು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ಕಲ್ಲುಪ್ಪು ಹಾಕ್ಬೇಕು ಅನಿಸುತ್ತೆ. ಇವಾಗ ಗೊತ್ತಾಗ್ತದೆ. ಏನೊಂದು ನಾನು ಪುಡಿ ಉಪ್ಪು ಹಾಕಿದ್ದೀನಿ, ನೀವು ಕಲ್ಲುಪ್ಪು ಹಾಕೊಳ್ಳಿ. ಇದನ್ನು ಒಂದು ಹಾಕೊಳ್ಳಿ. ಇದೇನಂದ್ರೆ ಪಲಾವ್ ಎಲ್ಲ ಬಿದ್ದೋಯ್ತು. ನಮ್ಮ ಮಮ್ಮಿ ಕಾಲ್ ಮಾಡಿದ್ರೆ ಏನು ಅಡುಗೆ ನಡೆಯಲ್ಲ ಅಂತ ಪ್ರೂವ್ ಮಾಡ್ತಿದ್ದೀನಿ. ಇವಾಗ ಇನ್ನು ನಾನು ಏನು ಮಾಡೇ ಇಲ್ಲ. ಅಷ್ಟಾಗಲೇ ಒಂದು 3 ಸಲ ಕಾಲ್ ಮಾಡಿದ್ದೀನಿ. ನಾನು 3 ಸಲ ಕಾಲ್ ಮಾಡಿದ್ದೀನಿ. ಇನ್ನ 1000 ಸಲ ಕಾಲ್ ಮಾಡೋದು ಇದೆ. ಆ್ಯಂಡ್ ಇವಾಗ ನಾನು ಅಕ್ಕಿ ತಗೊಂತಿದ್ದೀನಿ. ನಾನು ಹಾಕೊಂತಿರೋದು 1.5 ಲೋಟ ಹಾಕೊಂತಿದ್ದೀನಿ. ಬಿಕಾಸ್ ನಾನು ಹೇಳ್ದಂಗೆ ಜಾಸ್ತಿ ಕ್ವಾಂಟಿಟಿ ಹಾಕೊಳಲ್ಲ, ಜಾಸ್ತಿ ಕ್ವಾಂಟಿಟಿ ಮಾಡಲ್ಲ ಅಂತ. ಸೊ 1.5 ಲೋಟ ಅಕ್ಕಿ ತಗೊಂತಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಈ ಅಕ್ಕಿ ತಗೊಂಡಿದ್ದೀನಲ್ಲ, ಇದನ್ನೆಲ್ಲ ವಾಶ್ ಮಾಡ್ಕೊಬೇಕು. ನೀಟಾಗಿ ವಾಶ್ ಮಾಡಿಬಿಟ್ಟು ಅಲ್ಲಿ ಕುದಿತಿರೋ ನೀರು ತೋರಿಸಿದ್ನಲ್ಲ ಅದಕ್ಕೆ ಹಾಕ್ಬಿಟ್ಟು ಬೇಯೋ ತನಕ ಸ್ವಲ್ಪ ಕುಕ್ ಆಗೋ ತನಕ ಬೇಯಿಸ್ಕೊಳ್ಳಿ. ಜಾಸ್ತಿನೂ ಬೇಯಿಸೋಕೆ ಹೋಗ್ಬೇಡಿ. ಕರೆಕ್ಟಾಗಿ ಸ್ವಲ್ಪ ರಾಗಿ ಇರಬೇಕು. ಯಾಕಂದರೆ ನಾವು ಅದು ಕುಕ್ಕರ್ಗೆ ಹಾಕ್ಬಿಟ್ಟು ಈ ಥರ ಮಾಡ್ತೀವಲ್ಲ, ಆವಾಗ ಬೇಯುತ್ತೆ. ಸೊ ನೀವು ಮುಂಚೆನೇ ಜಾಸ್ತಿ ಬೇಯಿಸ್ಕೊಂಡ್ಬಿಟ್ರೆ ಜಾಸ್ತಿ ಬೆಂದೋಗ್ಬಿಟ್ಟು ಒಂಥರ ಪೇಸ್ಟ್ ಥರ ಆಗ್ಬಿಡುತ್ತೆ. ಸೊ ಗಾಯ್ಸ್, ನಾನು ಈರುಳ್ಳಿ ಎಲ್ಲ ಕಟ್ ಮಾಡಾದ್ಮೇಲೆ ನಾಪ್ಕ ಬರ್ತಿದೆ ದಟ್ ಫಸ್ಟ್ ಆಲೂಗಡ್ಡೆ ಕಟ್ ಮಾಡಿಬಿಡ್ಬೇಕಿತ್ತು ಅಂತ. ಸೊ ಅದಕ್ಕೆ ಈರುಳ್ಳಿನೆಲ್ಲ ಒಂದು ತಟ್ಟೆಗೋ ಬಟ್ಲಿಗೆ ಹಾಕಿಟ್ಟಿದ್ದೀನಿ. ಇವಾಗ ಆಲೂಗಡ್ಡೆನ ಪೀಲ್ ಮಾಡಿಬಿಟ್ಟು ಕಟ್ ಮಾಡ್ತೀನಿ. ಸ್ವಲ್ಪ ಮೀಡಿಯಮ್ ಸೈಜ್ ಇಟ್ಕೊಳ್ಳಿ. ಜಾಸ್ತಿ ಚಿಕ್ಕದಾಗಿ ಕಟ್ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಜಾಸ್ತಿ ಮಸಾಲೆ ಥರ ಮಾಡಿ ಹಾಕ್ತೀವಲ್ಲ, ಆವಾಗ ಅದು ಸ್ವಲ್ಪ ಬೇಯಿದಾಗ ಸ್ವಲ್ಪ ಚಿಕ್ಕದಾಗ್ಬೋದು. ಇಲ್ಲಾಂದರೆ ಅದು ಕಟ್ ಆಗ್ಬಿಡುತ್ತಲ್ಲ, ಲೈಕ್ ಒಂಥರ ಒಂದೊಂದ್ಸಲ ಸ್ಮ್ಯಾಶ್ ಆಗಿಬಿಡುತ್ತೆ. ಆವಾಗ ಸ್ವಲ್ಪ ಚಿಕ್ಕದಾಗುತ್ತೆ ಆಲೂಗಡ್ಡೆ. ಏನು ಹೇಳ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಏನೋ ಒಂದು ಮೀಡಿಯಮಾಗಿ ಕಟ್ ಮಾಡ್ಕೊಳ್ಳಿ. ಚಿಕ್ಕದಾಗೂ ಮಾಡಬೇಡಿ, ಜಾಸ್ತಿ ದೊಡ್ಡದಾಗೂ ಮಾಡಬೇಡಿ. ದೊಡ್ಡದಾಗಿ ಮಾಡಬಾರ್ದು ಅಂದರೆ ಬೇಯಲ್ಲ ಸರಿಯಾಗಿ. ಅದಕ್ಕೆ ನಾನು ಏನು ಮಾತಾಡ್ತಿದ್ದೀನೋ ನನಗೆ ಮಾತ್ರ ಅರ್ಥ ಆಗ್ತಿದೆ. ನಿಮ್ಗೆ ಅರ್ಥ ಆಗ್ತಿದೆಯೋ ಅಲ್ವಾ ಗೊತ್ತಿಲ್ಲ. ಬಟ್ ಏನೋ ಒಂದು ಆ್ಯಕ್ಚುಲಿ ವಿಡಿಯೋ ಮಾಡಿ ಅಡುಗೆ ಮಾಡೋದಲ್ಲ ತುಂಬ ಕಷ್ಟ ಗೈಸ್. ಅದಕ್ಕೆ ಯಾರ್ಯಾರು ಈ ಥರ ಕುಕ್ಕಿಂಗ್ ಚಾನಲ್ ಇಟ್ಕೊಂಡಿದ್ರೆ ತುಂಬ ಅಪ್ರಿಷಿಯೇಟ್ ಮಾಡಬೇಕು ಅವ್ರನ್ನೆಲ್ಲ. ಆ್ಯಕ್ಚುಲಿ ಅವ್ರೇನು ಅಷ್ಟು ಅಪ್ರಿಷಿಯೇಟ್ ಮಾಡಬಾರ್ದು. ನ್ಯೂ ಕುಕ್ಕಿಂಗ್ ಚಾನಲ್ ಮಾಡೋರೆಲ್ಲ ಅಪ್ರಿಷಿಯೇಟ್ ಮಾಡಬೇಕು. ಬಿಕಾಸ್ ಇವಾಗ ಜಾಸ್ತಿ ಫೇಮಸ್ ಆಗಿರೋರೆಲ್ಲ ಬಂದುಬಿಟ್ಟು ಕ್ಯಾಮ್ರಾಮ್ಯಾನ್ ಇಟ್ಕೊಂಡಿರ್ತಾರೆ. ಸೊ ಅದು ಆರಾಮಾಗಿ ರೆಕಾರ್ಡ್ ಮಾಡ್ಬೋದು. ನಾನು ಟ್ರೈಪಾಡ್ ಎಲ್ಲೋ ಕಾಣಿಸ್ತಿಲ್ಲ. ಅದು ಇದ್ದಿದ್ರೆ ಆರಾಮಾಗಿ ಮಾಡ್ತಿದ್ದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀನಿ. ನಮ್ಮ ಅಕ್ಕ ಎಡಿಟ್ ಮಾಡ್ತಿರುವಾಗ ಅನ್ಕೊಂತಿರ್ತಾಳೆ ಏನು ಮಾತಾಡ್ತಾ ಇದ್ದಾಳೆ ಇವಳು ಅಂತ. ನಾನೇ ಅನ್ಸುತ್ತೆ ಎಡಿಟ್ ಮಾಡೋದು ವಿಡಿಯೋ. ನೋಡೋಣ. ಇಷ್ಟು ಆಲೂಗಡ್ಡೆ ತೊಗೊಂಡಿದ್ದು ನನ್ನ ಪ್ರಕಾರ ಸ್ವಲ್ಪ ಕಡಿಮೆ ಆಯಿತು. ಸೊ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಹಾಕೊಂಡು ಆಲ್ರೆಡಿ ಹಾಕೊಂಬಿಟ್ಟೆ. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಹಾಕೊಬೇಕು. ಬಿಕಾಸ್ ನಾವು ಆಲೂಗಡ್ಡೆ ತಾನೇ ಫ್ರೈ ಮಾಡ್ತಿರೋದು, ಅದು ಅಂಟ್ಕೊಂಡ್ಬಿಡುತ್ತೆ. ಸೊ ಇವಾಗ ಆಲೂಗಡ್ಡೆ ಫ್ರೈ ಮಾಡೋಕ್ಕಂತ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಆಮೇಲೆ ಎಣ್ಣೆ ತೆಕ್ಕೊಬೋದು. ಮತ್ತು ಇಷ್ಟು ಸಾಕು ಅಂತ ಇರಿ ಫೋಕಸ್ ಆಗ್ತದೆ. ಇಷ್ಟು ಸಾಕು ಅಂತ ಅನಿಸುತ್ತೆ. ಇನ್ನು ತೆಗ್ಕೊತೀನಿ ಇದು ಫ್ರೈ ಮಾಡಾದ್ಮೇಲೆ. ಸೊ ಆ್ಯಂಡ್ ಈ ಥರ ಇದು ಕುದಿಬೇಕು, ಇನ್ನೂ ಜಾಸ್ತಿ ಕುದಿಬೇಕು. ಆವಾಗ ಅಕ್ಕಿ ಹಾಕ್ಬೋದು. ಮರ್ತೋಗಿದೆ, ಇದಕ್ಕೊಂದು ಚಿಲ್ಲಿನೂ ಹಾಕ್ಬೇಕು. ಆ್ಯಂಡ್ ನಮ್ಮ ಮಮ್ಮಿ ಬಂದ್ರೆ ಅನ್ಸುತ್ತೆ. ಇದಕ್ಕೆಲ್ಲ ಆಲೂಗಡ್ಡೆ ಹಾಕ್ಕೊಳ್ಳಿ. ಇರೋ ನಿಮಿಷ ಇದು ಹಾಕ್ಬಿಡ್ತೀನಿ. ಇನ್ಸ್ಪಿರೇಷನ್ ಏನದು ಏನು ಮಾಡ್ತಾರೆ ಅದನ್ನ ಚೆಕ್ಕಿಂಗ್ ಬಂದಿದ್ದಾರೆ ಏನ್ ಮಾಡ್ತಿದೀವಿ ಅಂತ. ಮಮ್ಮಿ ಮುಂಚೆ ಮಾಡ್ತಿದ್ರು, ಎಷ್ಟು ಚೆನ್ನಾಗಿ ಮಾಡ್ತಿದ್ರು. ಮಾಡಂದ್ರೆ ಮಾಡ್ತಾನೆ ಇದ್ದು ಎಷ್ಟು ಚೆನ್ನಾಗಿ ಮಾಡ್ತಿದ್ರು ನಮ್ಮ ಮಮ್ಮಿ. ಗಾಯ್ಸ್, ಆಲೂಗಡ್ಡೆ ಬೆಂದಿದ್ದಾಯ್ತು. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡೋಣ ಅಂತ. ನೀರನ್ನು ಕುದಿದಿದೆ. ಸೊ ಈ ಅಕ್ಕಿ ಇದೆಯಲ್ಲ, ಇದಕ್ಕೆ ಹಾಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ. ವಿನಿಗರ್ ಇದ್ರೆ ಒಂಚೂರು ಇದಕ್ಕೆ ಹಾಕೊಳ್ಳಿ. ಅವಾಗ ಸ್ವಲ್ಪ ಅಕ್ಕಿ ಸಣ್ಣಕ್ಕೆ ಬೇಯುತ್ತೆ ಅಂತ ಹೇಳ್ತಾರೆ. ಸಣ್ಣ ಬೆಂದಿದ್ದಾಯ್ತು. ಅದಕ್ಕೆ ನಮ್ಮ ಮಮ್ಮಿ ಸ್ಟ್ರೈನ್ ಮಾಡಿಕೊಡ್ತಾ ಇದ್ದಾರೆ ಅದನ್ನ. ಆ್ಯಂಡ್ ಇಲ್ಲಿ ಈರುಳ್ಳಿ ಆಲ್ಮೋಸ್ಟ್
ಸಮಥಿಂಗ್ ಆಲ್ ಇಸ್ ಹ್ಯಾಪನಿಂಗ್ ಗಾಯ್ಸ್. ನಾನು ಹೇಳಿದ್ರೆ ಟೆನ್ಷನ್ ಆಗುತ್ತೆ ಅಂತ. ಸೊ ಗಾಯ್ಸ್ ಇಲ್ಲಿ ಅನ್ನ ಬೆಂದಿದ್ದಾಗಿದೆ ಆ್ಯಂಡ್ ಈರುಳ್ಳಿನೂ ಆಗಿದೆ. ಎತ್ತಿಕೊಬೇಕು ಇದನ್ನು. ಈರುಳ್ಳಿನೂ ಆಗಿದೆ, ಆಲೂಗಡ್ಡೆನೂ ಆಗಿದೆ. ಇವಾಗ ಇದಕ್ಕೆ ನಾವು ಎಲ್ಲ ಹಾಕೊಬೇಕು. ಏನಂತಾರೆ ಇದನ್ನು ಪಲಾವ್ ಎಲೆ, ಜೀರಿಗೆ ಮತ್ತು ಸ್ಟಾರ್, ಲವಂಗ, ಏಲಕ್ಕಿ, ಚಕ್ಕೆ ಅದೆಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಈ ಥರ ಮಾಡ್ಕೊಳ್ಳಿ. ಇವಾಗ ಈ ಈರುಳ್ಳಿನ ಇದೆಯಲ್ಲ, ಸ್ವಲ್ಪ ಈರುಳ್ಳಿನ ಎತ್ತಿ ಇದಕ್ಕೆ ಹಾಕ್ಕೊಳ್ಳಿ. ಇದನ್ನು ಒಂಚೂರು ಇಟ್ಕೊಳ್ಳಿ, ಅದು ಆಮೇಲೆ ಮೇಲೆ ಹಾಕೋಕ್ಕೆ ಬೇಕಾಗುತ್ತೆ. ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಸಿ ವಾಸನೆ ಹೋಗಿದ್ದೆ. ನಾನು ಮೆಣಸಿನ್ಕಾಯಿ ಹಾಕೋದು ಮರ್ತದೆ, ಅದಕ್ಕೆ ಇವಾಗ ಹಾಕ್ಬಿಡ್ತೀನಿ. ಆ್ಯಂಡ್ ಸ್ವಲ್ಪ ಪುದೀನ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿರಿ. ಆ್ಯಂಡ್ ಒಂಚೂರು ಕೊತ್ತಂಬರಿನ ಮಿಕ್ಸ್ಕೊಳ್ಳಿ ಮೇಲೆ ಗಾರ್ನಿಷಿಂಗ್ ಹಾಕೋಕ್ಕೆ. ನಾವು ಮೇನಲ್ಲಿ ಇಂಪಾರ್ಟೆಂಟ್ ಥಿಂಗ್ ಮರ್ತೋಗಿದ್ದೀವಿ, ಉಪ್ಪು ಹಾಕಿಲ್ಲ ನಾವು. ಸೊ ಉಪ್ಪು ಹಾಕ್ಕೊಳ್ಳಿ ಟೇಸ್ಟ್ ಪ್ರಕಾರ, ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಬಿಡಿ. ಆ್ಯಂಡ್ ಖಾರ ಪೌಡರ್ ಹಾಕಿ. ಒಂದು ಧನಿಯಾ ಪೌಡರ್ ಒಂಚೂರು, ಬಿಕಾಸ್ ಸ್ಟ್ರಾಂಗ್ ಆಗಿದೆ ಸ್ವಲ್ಪ. ಒಂಚೂರು ನೀರು ಹಾಕ್ಕೊತಿದ್ದೀನಿ ಬಿಕಾಸ್ ಒಂಥರ ಸೀದೋಗೋ ಥರ ಇತ್ತು. ಸೊ ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡೆ. ಆ್ಯಂಡ್ ಇನ್ನೊಂಚೂರು ಖಾರ ಪೌಡರ್ ಹಾಕಿದ್ದೆ. ನಮ್ಮ ಲೇಟೆಸ್ಟ್ ಥಿಂಗ್ ಕರ್ಡ್. ಇವಾಗ ಮೊಸರು ಹಾಕಿ ಇವಾಗ ಮಿಕ್ಸ್ ಮಾಡಿದ್ದೀವಿ. ನನ್ನ ಪ್ರಕಾರ ಸ್ವಲ್ಪ ಎಣ್ಣೆ ಜಾಸ್ತಿ ಆಯಿತು. ಇದಕ್ಕೆ ನಾವು ಫ್ರೈ ಮಾಡಿದ್ವಲ್ಲ ಆಲೂಗಡ್ಡೆ, ಅದನ್ನು ಹಾಕ್ಕೊಳ್ಳಿ. ಬರೀ ಆಲೂಗಡ್ಡೆ ಹಾಕ್ಕೊಳ್ಳಿ, ಈರುಳ್ಳಿ ಹಾಕ್ಕೊಂಬಿಡಿ. ಇವಾಗ ಇದಾಗಿದ್ದೆ, ಇದನ್ನು ಒಂಚೂರು ಎತ್ತಿಕೊಬೇಕು ಆ್ಯಕ್ಚುಲಿ, ಯಾಕಂದರೆ ರೈಸ್ ಲೇಯರ್ ಹಾಕಿ ಇದನ್ನು ಹಾಕ್ಬೇಕು ಮೇಲೆ. ಸೊ ಇದನ್ನು ಇವಾಗ ಒಂಚೂರು ಎತ್ತಿಕೊಳ್ಳೋಣ. ರೈಸ್ ಒಂಚೂರು ಎತ್ತಿಕೊಂಡಿದ್ದೀನಿ. ಇವಾಗ ರೈಸ್ನ ಎತ್ತಿಬಿಟ್ಟು ಇದ್ರ ಮೇಲೆ ಹಿಂಗೆ ಹಾಕಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ ಇದನ್ನೆಲ್ಲ. ಸೊ ಹಿಂಗೆ ಲೇಯರ್ ಹಾಕಬೇಕು. ಒಂಚೂರು ಹಿಂಗೆ ಹಾಕಾದ್ಮೇಲೆ ಈ ಥರ ಸ್ಪ್ರೆಡ್ ಮಾಡಿ ಈ ಮಸಾಲೆ ಇಟ್ಟಿದ್ವಲ್ಲ ಇದನ್ನು ಇದಕ್ಕೆ ಹಾಕ್ಕೊಬೇಕು. ಇವಾಗ ಮಿಕ್ಕಿದ ರೈಸನ್ನು ಇದ್ರ ಮೇಲೆ ಹಾಕಬೇಕು. ಇದನ್ನು ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಕೊರಿಯಾಂಡರ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಆನಿಯನ್ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡ್ಬಿಡಿ. ಆ ತುಪ್ಪನ ಇದಕ್ಕೆ ಹಾಕ್ಕೊಳ್ಳಿ. ಒಂದು ತಟ್ಟೆನ ಮುಚ್ಚಿಬಿಟ್ಟು ಏನಾದರೂ ಭಾರ ಇರೋ ಐಟಮ್ನ ಇಟ್ಬಿಡಿ. 15 ಮಿನಿಟ್ಸ್ ಆಯಿತು. ಇದನ್ನು ಆಫ್ ಮಾಡಿದೆ. ಇನ್ನೂ 5 ನಿಮಿಷ ಆಗಿಲ್ಲ, ನಾನು ಇನ್ನೂ ವೇಟ್ ಮಾಡೋಕ್ಕಾಗ್ತಿಲ್ಲ. ಫೈನಲಿ ಆಗಿದೆ. ನಮ್ಮ ಮಮ್ಮಿ ಟೇಸ್ಟ್ ಮಾಡ್ತಾರಂತೆ. ನೋಡಕ್ಕೆ ಚೆನ್ನಾಗಿದೆ ಅಲ್ಲ ದೀಕ್ಷಾ? ನಾನು ಇನ್ನ ತಿಂದಿಲ್ಲ. ಅಕ್ಕ ಮಾಡ್ದಂಗೆ ಇದೆಯಾ? ಹೌದು, ಚೆನ್ನಾದ, ಸೂಪರ್. ಅಕ್ಕ ಖುಷಿ ಆಗ್ಬಿಡ್ತಾಳೆ. ಹೌದು, ಅಕ್ಕ ಮಾಡ್ದಂಗೆ ಇದೆ. ಇನ್ನೂ ಸ್ವಲ್ಪ ಖಾರ ಇರ್ಬೇಕನ್ಸುತ್ತೆ. ಸಾಕು. ನಮ್ಮ ಮಮ್ಮಿ ಆ್ಯಕ್ಚುಲಿ ತಿಂದಿದ್ದಾರೆ, ಆದ್ರೇನು ಮಮ್ಮಿಗೆ ಇಷ್ಟ ಆಯ್ತು ಅಂದ್ಬಿಟ್ಟು ನಾವು ಮಮ್ಮಿಗೆ ಕೊಡ್ತಾ ಇದ್ದೀನಿ. ಇಷ್ಟೊಂದು ಏನಕ್ಕೆ ಹಾಕೋ ಬಂದೆ? ನಮ್ಮ ಊಟನೇ ಆಗಿದೆ. ಕೊಡು, ಸ್ಪೂನ್ ಕೊಡು. A few moments later. ಏನಕ್ಕ ಮಾಡ್ತಿದ್ಯಾ? ವ್ಲಾಗ್ ಮಾಡಿದ್ಯಾ? ಹೌದು, ನನಗೆ ಬೋರ್ ಆಗ್ತಿತ್ತು ಅದಕ್ಕೆ. ಗಾಯ್ಸ್, ನನಗೆ ಬೋರ್ ಆಗ್ತಿತ್ತು ಅದಕ್ಕೆ ನಾನು ವ್ಲಾಗ್ ಮಾಡಿದ್ದೀನಿ. ಅಶೋ ಆಗ್ತದೆ, ನಿದ್ದೆ ಬರ್ತಿದೆ, ಎಲ್ಲ ಆಗ್ತಿದೆ. ತಿನ್ಬಿಟ್ಟು ಮಲ್ಬೇಕಪ್ಪ. 1 ನಿಮಿಷ. ಏನು ವ್ಲಾಗ್ ಎಲ್ಲ ಮಾಡ್ತಿದ್ಯಾ? ಸುಮ್ಮನೆ ನನಗೆ ಬೋರ್ ಆಗ್ತಿತ್ತು ಅದಕ್ಕೆ ವ್ಲಾಗ್ ಮಾಡೋಣ ಅಂದ್ಬಿಟ್ಟು. ಏನೋ ಮಾಡಿದ್ಯಾ ಅನ್ಸುತ್ತೆ. ಏನು ತಿಂತೀಯ ಊಟ? ನೀನೇನೋ ಮಾಡಿದ್ಯಲ್ಲ ಇವಾಗ. ಏನು ಮಾಡಿದ್ದೀನಿ? ತುಸು ಏನು ಮಾಡಿಲ್ಲ. ಅಮ್ಮ
ಸುಮ್ಮನೆ ಹೇಳಿದ್ರು ಏನೋ ಸರ್ಪ್ರೈಸ್ ಅಂತೆ, ಏನಂತ ಹೇಳಿಲ್ಲ, ಸರ್ಪ್ರೈಸ್ ಅಂತ. ನಾನೇನೋ ಹೇಳ್ಬಿಟ್ರು ಅಂತ ಅನ್ಕೊಂಡೆ. ಇಲ್ಲ ಗೈಸ್ ನಿಜ ಏನೋ ಹೇಳಿದ್ರು. ಇವಾಗ ಏನು ಬಾ ಸೀರಿಯಸ್ಲಿ ನೀನೇ ಮಾಡ್ದ? ನಾನ್ ಮಾಡಿಲ್ಲ, ಮತ್ತೆ ನಾನೇ ಮಾಡಿದ್ದು. ನೀನ್ ಮಾಡಿಲ್ಲ ಅಂತಿದ್ಯಾ? ನಾನೇ ಮಾಡಿದ್ದು, ನಿಜ ನಾನೇ ಮಾಡಿದ್ದೆ. ಗಮ್ಮಂತಿದೆ. ಎಷ್ಟು ದಿನ ಆಯ್ತು ತಿಂತ. ಆಕ್ಚುಲಿ ಸೀದೋಗ್ಬಿಟ್ಟಿದೆ. ಇಟ್ಸ್ ಓಕೆ ಬೇಕು, ಇಷ್ಟ ಮಾಡಿದ್ಯಲ್ಲ. ನೀನ್ ಮಾಡಿರೋ ತರನೇ ನಂಗೆ ತುಂಬಾ ದಿನದಿಂದ ತಿನ್ಬೇಕು ಅನಿಸ್ತಾ ಇತ್ತು. ಅದು ಮಾಡೇ ಕೊಟ್ಟಿದ್ದಿಲ್ಲ ಇವ್ರು ಯಾರು, ಇವತ್ತು ಮಾಡಿದ್ದಾರೆ. ನಂಗೆ ಎಕ್ಸಾಮ್ ಇತ್ತು. ಹ್ಯಾಪಿ 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 ಅದು ಬರುತ್ತಲ್ಲ. ನೀವೆಲ್ಲ ತಿಂದ್ರಾ? ಮಮ್ಮಿ ಆಕ್ಚುಲಿ ಅನ್ನ ಸಾರು ತಿಂದ್ರು, ಆಮೇಲೆ ಮಾಡಾಮೇಲೆ ಒಂಚೂರು ತಿಂದ್ರು. ಯಾವಾಗ ಸ್ಟಾರ್ಟ್ ಮಾಡಿದ್ ನೀನು ಹೋಗ್ದಾದ್ಮೇಲೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದೆ. ಹೌದಾ? ನೀನು ಹೋಗಾದ್ಮೇಲೆ 3 ಗಂಟೆಗೆ ಮುಗೀತು. ನಿನ್ಗಿಂತ ಬೇಗ ಮಾಡಿದ್ದೀನಿ. 2:15 ಸ್ಟಾರ್ಟ್ ಮಾಡಿ 3:15 ಎಂಡ್. ಕಡಿಮೆ ಮಾಡಿದೆ, ಅದಕ್ಕೆ ಬೇಗ ಆಗಿರುತ್ತೆ. ತಿಂತಿದ್ದ? ಏನ್ ವ್ಲಾಗ್ ಮಾಡಿದ್ಯಾ? ಅದೇ ಹೆಂಗ್ ಮಾಡ್ದೆ ಇದು ಮಾಡುತ್ತಿರೋದಾ? ಸೊ ಗಾಯ್ಸ್ ನಂಗೆ ತುಂಬಾ ಟೈರ್ಡ್ ಆಗಿದೆ, ತಿಂದ್ಬಿಟ್ಟು ಮಾಡ್ಕೊಳ್ತೀನಿ. ಟೇಸ್ಟ್ ಹೆಂಗಿದೆ ನೋಡ್বে ಹೇಳ್ತೀನಿ. ನೀನ್ ಮಾಡಿರೋ ಥರನೇ ಇದೆ ಆಕ್ಚುಲಿ. ಚೆನ್ನಾಗೇ ಇರುತ್ತೆ ನಮ್ದು. ಏನೂ ಆಗಿಲ್ಲ ಗೈಸ್. ಐ ಆಮ್ ಸೋ ಹ್ಯಾಪಿ. ಆಕ್ಚುಲಿ ನಾನು ಯಾವಾಗೂ ಬೇರೆಯವ್ರಿಗೆಲ್ಲ ಸರ್ಪ್ರೈಸ್ ಕೊಟ್ಟಿದ್ದೆ, ನನಗೆ ಯಾರು ಸರ್ಪ್ರೈಸ್ ಕೊಡ್ತಿದ್ದಲ್ಲ. ಡಿಕ್ಕು ನಾನು ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ಏನೋ ಏನಂದ್ರು ಏನೋ ಮಾತಾಡ್ತಿದ್ದೀನಿ. ಸರ್ಪ್ರೈಸ್ ಮಾಡ್ಬೇಕು, ಖುಷಿ ಪಡಿಸ್ಬೇಕು ಅಂತಂದ್ರೆ ಏನೇನೋ ದೊಡ್ಡದಾಗಿ ಮಾಡಿಸ್ಬೇಕಾಗಿಲ್ಲ. ಈ ತರ ಚಿಕ್ಕ ಚಿಕ್ಕದ್ ಮಾಡಿದ್ರೆ ಸಾಕು, ತುಂಬಾ ಖುಷಿ ಆಗುತ್ತೆ. ಅದು ಚಿಕ್ಕದು, ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ. ಕಷ್ಟ ಪಡ್ಬೇಕು, ಬೆಸ್ಟ್ ತಿನ್ನೋದಲ್ವಾ. ಸೊ ಬನ್ನಿ ತಿನ್ನೋ, ಟೇಸ್ಟ್ ನೋಡೋಣ. ನಮ್ಗೆ ಮಳೆ ನೀರ್ ಬರ್ತಿದೆ. ಸ್ವಲ್ಪ ನನ್ನ ಕೇಳಿದ್ರೆ ನನ್ನ ಪ್ರಕಾರ ಉಪ್ಪು ಕಡಿಮೆ ಇದೆ ಸ್ವಲ್ಪ. ಚೆನ್ನಾಗಿ ಮಮ್ಮಿ ಆಕ್ಚುಲಿ ಇನ್ನ ಸಾಲು ಸಾಕು ಅಂತೀರಿ, ನಾನು ಇನ್ನ ಎಕ್ಸ್ಟ್ರಾ ಹಾಕ್ತೀನಿ. ಉಪ್ಪು ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಚೆನ್ನಾಗಿ ನೀನ್ ಮಾಡಿದ ತರ ಇದೆಯಾ? ನಾನು ಮಾಡ್ದಂಗೆ ಇದೆ. ಮಸಾಲೆದಿದೆ, ಅನ್ನದಲ್ಲಿ ಇಲ್ಲ ಅನ್ಸುತ್ತೆ ಉಪ್ಪು. ಅಲ್ಲಿ ಎಂಜಾಯ್ ಮಮ್ಮಿ. ಬೈ ಗಾಯ್ಸ್. ನೋಡಿದ್ರಲ್ಲ ಈ ವಿಡಿಯೋ ಇಷ್ಟೇನೇ ಅಲ್ಲ, ಎಷ್ಟೊಂದು ಕಷ್ಟಪಟ್ಟು ಮಾಡಿದ್ದೀನಿ. ಆಕ್ಚುಲಿ 1 ಅವರಲ್ಲಿ ಮುಗಿಸಿದ್ದೀನಿ. ಏನಕ್ಕೆ ಇಷ್ಟು ಬೇಗ ಆಯ್ತು ಅಂದ್ರೆ ನಾನು ಕಡಿಮೆ ಕ್ವಾಂಟಿಟಿ ಮಾಡಿದ್ದೆ. ಸ್ವಲ್ಪ ಜಾಸ್ತಿ ಮಾಡಿದ್ರೆ ಜಾಸ್ತಿ ಟೈಮ್ ತಗೊಂತಿತ್ತು. ಆ್ಯಂಡ್ ನಮ್ಮ ಅಕ್ಕ ಅಲ್ಲಿ ತಿಂತಾ ಇದ್ದಾಳೆ, ಕಾಣಿಸ್ತಾ ಇಲ್ಲ ಇದಕ್ಕೆ. ಅಕ್ಕ ನಿನ್ ಫೋನ್ ಬೀಳ್ತಾ ಇತ್ತು ಅಕ್ಕ. ಸೊ ಇಷ್ಟ ಆಯ್ತು ಮೇಲೆ ನಾನು ಹಂಗೆ ಹಾಕೊಂತಿದ್ದೆ. ಸೊ ಸೂಪರ್ ಆಗಿದೆ ಗೈಸ್, ನೀವು ಟ್ರೈ ಮಾಡ್ಕೊಳ್ಳಿ. ವ್ಲಾಗ್ ಏನ್ ಮಾಡಿದಾಳೋ ನನಗೆ ಗೊತ್ತಿಲ್ಲ, ಆಮೇಲೆ ನೋಡ್ಬೇಕು ನಾನು. ಸೊ ಗೈಸ್ ಕೀಪ್ ಇಟ್ ಇಂಟಿಲ್ಲ ನೆಕ್ಸ್ಟ್ ವ್ಲಾಗ್. ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಇಟ್ ಇಂಟಿಲ್ಲ ನೆಕ್ಸ್ಟ್ ವ್ಲಾಗ್. ಬಾಯ್.